ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ನವ್ಯ ಪ್ರಸಾದ್ ನಿಲ್ಯಾಡಿ. ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವಿಡಿಯೋ. ಇವತ್ತಿನ ನನ್ನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಯುಗಾದಿ ಸ್ಪೆಷಲ್ ವ್ಲಾಗ್ ಮಾಡಿದ್ದೇನೆ. ಸೊ ಯುಗಾದಿ ದಿನ ನಮ್ಮ ಮನೆಗೆ ಲಕ್ಷ್ಮಿಯರು ಬಂದಿದ್ರು. ಆ ಲಕ್ಷ್ಮಿಯರ ಜೊತೆ ಪುಟ್ಟ ಕೃಷ್ಣನು ಸೇರ್ಕೊಂಡ. ಸೊ ಆ ಲಕ್ಷ್ಮಿಯರು ಯಾರು, ಆ ಪುಟ್ಟ ಕೃಷ್ಣ ಯಾರು ಅಂತ ಹೇಳಿ ಈ ವ್ಲಾಗಲ್ಲಿ ನಾವು ನೋಡ್ಕೊಂಡು ಬರೋಣ. ಸೊ ಬನ್ನಿ ಹಾಗಿದ್ರೆ ವ್ಲಾಗ್ನ ಶುರು ಮಾಡೋಣ. ಹಾಗೆ ನೋಡ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಮ್ಮ ಲಕ್ಷ್ಮಿಯರಿಗೆ ಮತ್ತು ಕೃಷ್ಣನಿಗೆ ಒಂದು ಲೈಕ್ ಕೊಟ್ಬಿಡಿ. ಬೆಳಗ್ಗೆ ಬೇಗನೆ ಎದ್ದು ನಾನು ಮನೆಯೆಲ್ಲ ಶುಚಿ ಮಾಡಿದ ತಕ್ಷಣ ತಿರುಗಿ ನೋಡಿದರೆ ನನ್ನ ಹಸ್ಬೆಂಡ್ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ಪೂರ್ತಿಯಾಗಿ ಹೂವಿನ ಅಲಂಕಾರ ಮಾಡಿ ಗಮ್ ಅಂತ ದೀಪ ಹಚ್ಚಿದ್ರು. ಅಷ್ಟೊತ್ತಿಗೆ ತಟ್ಟಂತ ನಾನು ಅಂಗ್ಳಕ್ಕೆ ಹೋಗಿ ನೋಡಬೇಕಾದ್ರೆ ನಮ್ಮ ಮನೆಗೆ ಆಗಮಿಸಿದ್ದೆ ಪುಟ್ಟ ಲಕ್ಷ್ಮಿಯರು. ಪುಟ್ಟಲಕ್ಷ್ಮಿಯರು ಏನು ತಗೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಬೇವು ಮತ್ತು ಬೆಲ್ಲ. ಈ ಬೇವು ಬೆಲ್ಲನ ಸವಿಬೇಕು ಅಂತ ನಾವೆಲ್ಲರ ಜೊತೆ ಸೇರ್ಕೊಂಡಾಗ ನಮ್ಮನೆ ಕೃಷ್ಣನು ಅವ್ರ ಜೊತೆ ಸೇರ್ಕೊಂಡು ಈ ಯುಗಾದಿ ಹಬ್ಬನ ಜೋರಾಗಿ ಆಚರಣೆ ಮಾಡಿದ್ರು. ಮನೆಯೊಳಗೆ ಬರ್ತಾನೆ ನಮ್ಮ ಅತ್ತೆ ಕೈಗೆ ಲಕ್ಷ್ಮಿಯರು ಬೇವು ಬೆಲ್ಲನ ಕೊಟ್ಟೇ ಬಿಟ್ರು. ಅಷ್ಟೊತ್ತಿಗೆ ಮನೆ ತುಂಬ ಸಂತೋಷವೇ ಸಂತೋಷ. ಜೀವನದಲ್ಲಿ ಸಿಹಿ ಮತ್ತು ಕಹಿ ಸಮಾನವಾಗಿರ್ಲಿ ಅಂತ ಹೇಳಿ ಬೇವು ಮತ್ತು ಬೆಲ್ಲನ ಒಟ್ಟಿಗೆ ಸೇರ್ಕೊಂಡು ತಿಂದ್ಬಿಟ್ವಿ. ಅಷ್ಟೊತ್ತಿಗೆ ಮಕ್ಕಳು ಸೇರ್ಕೊಂಡು ಒಂದು ಸ್ವಲ್ಪ ಹೊತ್ತು ರೀಲ್ಸ್ ಮಾಡಿದ್ರು. ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗ್ಲಿ ಅಂತ ಹೇಳಿ ಸ್ವಲ್ಪ ಹೊತ್ತು ರೀಲ್ಸ್ ಮಾಡಿದ್ರು. ಆಮೇಲೆ ನಗ್ತಾನೆ ಮನೆಯಿಂದ ಹೋದ್ರು. ಅವರಿಗೂ ರೀಲ್ಸ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅವರು ತುಂಬಾನೇ ಬೇಗ ಹೊರಟೋದ್ರು. ಯಾಕೆ ಅಂತ ನೋಡ್ತೀರಾ? ಯುಗಾದಿ ದಿನ ಮತ್ತಷ್ಟು ಸ್ಪೆಷಲ್ ಇತ್ತು. ಮನೆಯಲ್ಲಿ ಬೇಗ ತಿಂಡಿ ಎಲ್ಲ ತಿನ್ಕೊಂಡು ನಾನು ಪೃಥ್ವಿ ಹೊರಟಿದ್ದು ಎಲ್ಲಿಗೆ ಅಂತ ಕೇಳ್ತೀರಾ? ಆದಿತ್ಯವರ ಬಂತು ಅಂದ ಕೂಡಲೇ ನೆನಪಾಗೋದೇ ಸಂಘ. ಅಕ್ಕಪಕ್ಕದವ್ರ ಮನೆಯವರೆಲ್ಲ ಜೊತೆ ಸೇರ್ಕೊಂಡು ಮೇಡಮ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಸಂಘದ ಕಡೆ ಗಮನ ಹರಿಸ್ಕೊಂಡು ಜೀವನದಲ್ಲಿ ಇದು ಒಂದು ಅಧ್ಯಾಯ ಅಂತ ಪರಸ್ಪರ ಮಾತಾಡ್ಕೊಂಡು ಸಮಾಧಾನ ಮಾಡ್ಕೊಂಡು ಹೋಗೋದೇ. ಮತ್ತೆ ಎಲ್ಲ ಸಂಘದವರು ಬಂದು ಜಾಯಿನ್ ಆಗ್ತಾನೆ ಇದ್ದಾರೆ. ಹಾಗೆ ನಾವು ಅಲ್ಲಿಂದ ಸಂಘ ಎಲ್ಲ ಮುಗಿಸ್ಕೊಂಡು ಮತ್ತೆ ಪೃಥ್ವಿದು ಕುಣಿತ ಭಜನೆಯ ಪ್ರಾಕ್ಟೀಸ್ ಇತ್ತು. ಅಲ್ಲಿಗೆ ಹೊರಟೇ ಬಿಟ್ವಿ. ಇದು ಮೊದಲ ತರಗತಿಯಾಗಿತ್ತು ಅವಂದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಗಾರಿಕೆ ಅನ್ನುವಂತಹ ಒಂದು ಸುಂದರ ಕಾರ್ಯಕ್ರಮವಿತ್ತು. ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಮ್ಮ ಸೇವಾ ಪ್ರತಿನಿಧಿಯಾದಂತಹ ನಮಿತಾ ಮೇಡಮ್ ರವರು ಹಾಗೂ ನಮ್ಮ ಒಕ್ಕೂಟದ ಅಧ್ಯಕ್ಷರಾದ ಬಾಲಕೃಷ್ಣ ಸರ್ ಅವರು ಇದ್ರು. ಬೇಸಿಗೆ ಕಾಲದಲ್ಲಿ ತುಂಬಾನೇ ಪ್ರಾಧಾನ್ಯತೆ ಅಂತ ಹೇಳಿದ್ರೆ ಬಿಸಿಲು, ಸೆಕೆ ಹಾಗೆ ಬಾಯಾರಿಕೆ, ಇವು ಮೂರನ್ನು ನೀಗಿಸೋ ಶಕ್ತಿ ಯಾರಿಗಿದೆಯೋ ಅವರಂತೂ ನಿಜವಾಗ್ಲೂ ದೇವ್ರೇ. ಹಾಗೆ ನಾವು ಒಂದು ಸ್ವಲ್ಪ ಹೊತ್ತು ಹಕ್ಕಿಗಳಿಗೆ ನೀರೆಲ್ಲ ಇಟ್ಟು ಅವುಗಳ ಬಾಯಾರಿಕೆಯನ್ನು ನೀಗಿಸುವ ಅಂತೇಳಿ ಈ ಒಂದು ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡ್ವಿ. ಹಾಗೆ ಎಲ್ಲರೂ ಕೂಡ ಸೇರ್ಕೊಂಡು ಒಂದು ಫೋಟೋನೋ ಸೆಲ್ಫಿನೋ ವಿಡಿಯೋ ಹೊಡ್ಕೊಂಡ್ವಿ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಕಾರ್ಯಕ್ರಮದಲ್ಲಿ ಇದು ಕಾಮನ್.